ವರ್ಷದ ಬೇಸಿಗೆಯಲ್ಲಿ ಕುಡಿಯುವಂತಹ ನೀರಿಗೆ ಆದಂತಹ ಅವಾಂತರಗಳು ಒಂದೆರಡ ಹೇಳಿ. ಅಂತಹ ಘಟನೆಗಳು ಈ ಬಾರಿ ನಡಿಬಾರದು ಎನ್ನುವಂತಹ ಕಾರಣಕ್ಕೆ ಜಲಮಂಡಳಿ ಹೊಸ ಪ್ಲಾನ್ ಮಾಡಿದೆ. ಹೌದು, ಬೇಸಿಗೆಯಲ್ಲಿ ಸಮರ್ಪಕ ನೀರನ್ನ ಒದಗಿಸುವಂತಹ ಸಲುವಾಗಿ 110 ಹಳ್ಳಿಗಳು ಸೇರಿದಂತೆ ನಗರದ ವಿವಿಧೆಡೆಯಲ್ಲಿ 55 ಕಾವೇರಿ ಕನೆಕ್ಟ್ ಸೆಂಟರ್ಗಳನ್ನು ತೆರೆಯಲು ಜಲಮಂಡಳಿ ಮುಂದಾಗ್ತಾ ಇದೆ. ಸದ್ಯ ಈ 110 ಹಳ್ಳಿಗಳ ವ್ಯಾಪ್ತಿಯಲ್ಲಿ 104 ಹಳ್ಳಿಗಳಿಗೆ ಕಾವೇರಿ ನೀರನ್ನ ಸರಬರಾಜು ಮಾಡ್ತಾ ಇದ್ದು ಇದುವರೆಗೂ 17,000 ಮಂದಿ ಮಾತ್ರ ಸಂಪರ್ಕವನ್ನ ಪಡೆದಿದ್ದಾರಂತೆ. ಇನ್ನುಳಿದವರು ಬಹುತೇಕ ಜನರು ಅಂತರ್ಜಲದ ಮೇಲೆ ಅವಲಂಬಿತರಾಗಿದ್ದಾರೆ. ಸದ್ಯ ಅಂತರ್ಜಲ ಮಟ್ಟದ ಕುರಿತು ಅಧ್ಯಯನ ಕೈಗೊಂಡಿರತಕ್ಕಂಥ ಐಎಎಸ್ಸಿಯು ನಗರದ 80 ವಾರ್ಡ್ಗಳಲ್ಲಿ ಅಂತರ್ಜಲ ಮಟ್ಟ ಸುಮಾರು 25 ಮೀಟರ್ನಷ್ಟು ಆಳ ಕುಸಿಯುವಂತಹ ಸಾಧ್ಯತೆ ಇದೆ ಅಂತ ತಿಳಿಸಿದೆ. ಸದ್ಯ ಅಂತರ್ಜಲದ ಮೇಲೆ ಅವಲಂಬಿತರಾಗಿರ್ತಕ್ಕಂತಹ ಜನರಿಗೆ ನೀರಿನ ಸಮಸ್ಯೆ ಉಂಟಾಗುವುದನ್ನು ತಪ್ಪಿಸಲು ಜಲಮಂಡಳಿ 55 ಸ್ಥಳಗಳಲ್ಲಿ ಕಾವೇರಿ ಕನೆಕ್ಟ್ ಸೆಂಟರ್ಗಳನ್ನು ತೆರೆಯಲು ನಿರ್ಧರಿಸಿದೆ. ಈ ಸೆಂಟರ್ಗಳಿಂದ ಜನರು ನೀರನ್ನ ಖರೀದಿಸಬಹುದಾಗಿದೆ. ಇನ್ನು ಈ ನೀರನ್ನ ಖರೀದಿಸಲು 1000 ಲೀಟರ್ ಕಾವೇರಿ ನೀರಿಗೆ 90 ರೂಪಾಯಿ ದರವನ್ನು ನಿಗದಿಗೊಳಿಸಿದ್ದು ನೀರನ್ನ ಪಡೆಯಲು ಬುಕಿಂಗ್ ಮಾಡುವಂತಹ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಹೀಗಾಗಿ ನೀರಿಗೆ ಅಗತ್ಯವಿರತಕ್ಕಂತಹ ಗ್ರಾಹಕರು ತಾವೇ ಟ್ಯಾಂಕರ್ ವ್ಯವಸ್ಥೆಯನ್ನು ಮಾಡಿಕೊಂಡು ನೀರನ್ನ ತರಿಸಿಕೊಳ್ಳಬಹುದಾಗಿದೆ. ಇನ್ನು ಮಂಡಳಿಯ ಟ್ಯಾಂಕರ್ ನೀರು ಬೇಕಂತ ಹೇಳಿದ್ರೆ ಗ್ರಾಹಕರು ಬೇಕಿರುವಂತಹ ನೀರಿನ ಪ್ರಮಾಣ ಹಾಗೆ ಸಮಯ ಮತ್ತು ಸ್ಥಳಗಳನ್ನು ಮುಂಚೆಯೇ ತಿಳಿಸಿ ಬುಕಿಂಗ್ ಮಾಡಬೇಕು. ಟ್ಯಾಂಕರ್ ಮೂಲಕ ನೀರು ಪೂರೈಸಲು ಎಷ್ಟು ಸಮಯವಾಗಲಿದೆ ಅಂತ, ಟ್ಯಾಂಕರ್ ಬಾಡಿಗೆ ಎಷ್ಟಾಗಲಿದೆ ಎಂಬುದನ್ನು ಜಲಮಂಡಳಿ ಮುಂಚಿತವಾಗಿ ತಿಳಿಸಲಿದೆಯಂತೆ. ಹೀಗಾಗಿ ಗ್ರಾಹಕರು ಈ ಟ್ಯಾಂಕರ್ ಬಾಡಿಗೆಯನ್ನು ಪಾವತಿಸಿ ನೀರನ್ನು ಪಡ್ಕೊಳ್ಬಹುದಾಗಿದೆ.